ನಮ್ಮದು ಎಕ್ಸ್ಪ್ರೆಸ್ ಕ್ಯಾನಲ್ಗೆ ವಿರೋಧ ಇದೆ ಅಷ್ಟೇ. ನಮಗೆ ಮಾಗಡಿಗೆ ನೀರು ಕೊಡೋದಕ್ಕೆ ಆಗಲಿ ಬೇರೆ ಕಡೆ ಕೊಡೋದಕ್ಕೆ ನಮ್ದು ಯಾವುದು ತಕರಾರಿಲ್ಲ. ನಾವು ಹೇಳೋದು ಏನಂದರೆ ನಮ್ಮ ಮೂಲ ಯೋಜನೆಗೆ ನೀರು ಕೊಟ್ಟ ಮೇಲೆ ಎಕ್ಸೆಸ್ ವಾಟರ್ ಸಮುದ್ರಕ್ಕೆ ಹೋಗೋವಂಥದ್ದನ್ನು ನಾವು ಮಾಗಡಿಗಾರು ಕೊಡಲಿ ರಾಮನಗರಕ್ಕಾರು ಕೊಡಲಿ ನಮ್ಮದೇನು ತಕರಾರಿಲ್ಲ. ಆದರೆ ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ಕೊಡಬಾರ್ದು ಅನ್ನೋದೇ ನಮ್ಮದು ಕ್ಲಾರಿಟಿ ಇರೋದು, ವೆರಿ ಕ್ಲಿಯರ್ ಇರೋದು ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರದು. ಆದರೆ ಶ್ರೀರಂಗ ಯೋಜನೆ ಇವತ್ತು ನೀರು ಎಕ್ಸೆಸ್ ಇದೆ, ಡ್ರಾ ಮಾಡಿ ತೊಗೊಂಡು ಹೋಗ್ತಿದ್ದಾರೆ. ಅದರಿಂದ ನಮ್ಮದೇನದ್ರಲ್ಲಿ ತಕರಾರಿಲ್ಲ. ಎಕ್ಸ್ಪ್ರೆಸ್ ಕೆನಾಲ್ ಅಂತೂ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಾವು ಬಿಡಲ್ಲ. ಅದು ಮೀಟಿಂಗ್ ಆಗಬೇಕು, ಆಗು ಹೋಗುಗಳು ಚರ್ಚೆ ಆಗಬೇಕು, ಸೈಂಟಿಫಿಕ್ ಆಗೋದಿಲ್ಲ ಅಂತ ಹೇಳಿ ನಾವು ಆಲ್ರೆಡಿ ಹೇಳಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ವಿಸಿಟ್ ಮಾಡಿದ್ದಾರೆ. ಅವ್ರ ಮುಂದೆ ಮುಖ್ಯಮಂತ್ರಿ ಆಗುವಂಥ ಆಕಾಂಕ್ಷಿ ಇರೋರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗ ನಿನ್ನೆ MLA ಅವರು ಹೇಳ್ತಾರೆ, ಅಲ್ಲಿ MLA ಹೇಮಾವತಿ ನೀರು ಇಲ್ಲಿಗೆ ಬರುತ್ತೆ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ 63-66 ಕೆರೆಗಳು ಮಾಗಡಿಗೆ, ಅಲ್ಲಿಗೂ ಕೂಡ ಶ್ರೀರಂಗ ನೀರಾವರಿ ನೀರು ಹೋಗುತ್ತೆ ಅಂತ. ರಂಗನಾಥ್ ಅವರೇನೋ ಮೇಜರ್ ಇರಿಗೇಷನ್ ಮಿನಿಸ್ಟರ್ ಇಲ್ಲ ಮುಖ್ಯಮಂತ್ರಿಗಳ, ಅವರು ರಾಜಕೀಯ ಮಾತಾಡೋಕ್ಕೆ ಹೇಳ್ಬೋದು. ಆದರೆ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರೆ ಅಥವಾ ನೀರಾವರಿ ಸಚಿವರು ಬೃಹತ್ ನೀರಾವರಿ ಸಚಿವರಾದಂಥ ಡಿ.ಕೆ. ಶಿವಕುಮಾರ್ ಅವರು ಹೇಳಿ ನಾನು ಕಾಮೆಂಟ್ಸ್ ಮಾಡ್ತೀನಿ. ಮೂಲ ಇದರಲ್ಲಿ ಇದೆಯಲ್ಲ ಸರ್, 64 ಮಾಗಡಿ ಕೆರೆಗಳು, 84 ಅಲ್ಲ 84 ಓವರ್ ಆಲ್ ಎಲ್ಲಾನು 17 ಕುಣಿಗಲ್ ಕೆರೆ ಸೇರಿ 64 ಕೆರೆ ಕುಣಿಗಲ್. ಹೌದು. ಸೊ ಹಾಗಾಗಿ ಎಕ್ಸ್ಪ್ರೆಸ್ ಕೆನಾಲ್ ನೀರು ಅಲ್ಲಿಗೆ ಹೋಗುತ್ತೆ ಅಂತ ನೋಡಿ, ನಾವು ಆಲ್ರೆಡಿ ಹೇಳಿದ್ದೇವೆ. ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ನೀರು ಕೊಡೋದಕ್ಕೆ ನಮ್ಮೆಲ್ಲ ಶಾಸಕರ ವಿರೋಧ ಇದೆ. ಅದರಿಂದ ಇದು ಏನು ನಾಲೆ ಮುಖಾಂತರ ಹೋಗ್ತಾ ಇದೆ, ಈಗ ಚಾಲೂ ಆಗಿದೆ, ಟ್ರಯಲ್ ನೋಡ್ತಿದ್ದಾರೆ. ಇದು ಯಶಸ್ವಿ ಆಗಿದೆ, ನೀರು ಹೋಗಿದೆ, ಮಾಗಡಿಗೂ ನೀರು ಹೋಗಿದೆ, ಕುಣಗಲ್ನ ಉತ್ತರದುರ್ಗ ಹೋಬಳಿಗೂ ನೀರು ಹೋಗಿದೆ. ಇನ್ನು ಪ್ರಶ್ನೆ ಏನು ಎಕ್ಸ್ಪ್ರೆಸ್ ಕ್ಯಾನಲ್ದು, ಅಲ್ಲಿ ಸತ್ತೋಯ್ತು ನೀರು. ಈ ಯೋಜನೆಯಿಂದನೇ ನೀರು ಹೋಗ್ಬೇಕಂತ ನೀರು ಹೋಗಿದೆ ಅಂದಮೇಲೆ ಸೈಂಟಿಫಿಕ್ ಆಗಿ ಈ ಯೋಜನೆನ ಅವತ್ತಿನ ದಿನ ಮಾಡಿದ್ದು, ನಾಲೆ ಮುಖಾಂತರ ನೀರು ತೊಗೊಂಡೋಗಿ ಪಂಪ್ ಮೋಟ್ರಿಂದ ಹೊಡಿಬೇಕು ಅಂತ. ಅದ್ರ ಪ್ರಕಾರ ಇವತ್ತು ಚಾಲೂ ಆಗಿದೆ. ಮೂಲ ಯೋಜನೆ ಪ್ರಕಾರ ನೀರು ಹೋಗಿದ ಮೇಲೆ ಇನ್ನೇನು ಇಶ್ಯೂ, ತಿರುಗಿ ಎಕ್ಸ್ಪ್ರೆಸ್ ಕೆನಾಲ್ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು? ಎಕ್ಸ್ಪ್ರೆಸ್ ಕೆನಾಲ್ ಏನು ಹೋಗದಲ್ಲೇ ಕಾಮಗಾರಿ ಯಾವ ಸ್ಟೇಜಲ್ಲಿ? ಕಾಮಗಾರಿ ಅಲ್ಲೇ ನಿಂತೋಗಿದೆಯಲ್ಲ, ಅದಕ್ಕೆ ಯಾಕೆ ಪಾಲಿಟಿಸೈಸ್ ಮಾಡೋದಪ್ಪ? ನಿಂತಿದೆಯಲ್ಲ, ನೀರು ತಿರ್ಗಾ